ಚಿತ್ರದುರ್ಗ ಮೂಲದ ರೇಣುಕಾ ಸ್ವಾಮಿ ಹತ್ಯೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಹೆಚ್ಚುವರಿ ಚಾರ್ಜ್ ಶೀಟ್ ಸಲ್ಲಿಕೆಗೆ ಎಲ್ಲಾ ರೀತಿಯ ಸಿದ್ಧತೆಯನ್ನ ಮಾಡಿಕೊಳ್ಳಲಾಗ್ತಾ ಇದೆ. 3991 ಪುಟಗಳ ಚಾರ್ಜ್ ಶೀಟ್ ಅನ್ನು ಸಲ್ಲಿಕೆ ಮಾಡಲಾಗಿದೆ. ಇದೀಗ ಹೆಚ್ಚುವರಿ ಚಾರ್ಜ್ ಶೀಟ್ ಸಲ್ಲಿಕೆ ಮಾಡೋದಕ್ಕೆ ಸಿದ್ಧತೆಯನ್ನ ಮಾಡಿಕೊಳ್ಳಲಾಗ್ತಾ ಇದೆ. ದರ್ಶನ್ ಗ್ಯಾಂಗ್ನಿಂದ ರೇಣುಕಾ ಸ್ವಾಮಿ ಹತ್ಯೆ ಪ್ರಕರಣ ಇದು. ಇಂದು ಕೋರ್ಟ್ಗೆ ಎರಡನೇ ಚಾರ್ಜ್ ಶೀಟ್ ಸಲ್ಲಿಕೆಗೆ ಒಂದಷ್ಟು ಪ್ರಿಪರೇಷನ್ ಮಾಡಿಕೊಳ್ಳಲಾಗ್ತಾ ಇದೆ. ದರ್ಶನ್ ವಿರುದ್ಧ ಹೆಚ್ಚುವರಿ ಚಾರ್ಜ್ ಶೀಟ್ ಸಲ್ಲಿಕೆಗೆ ಸಿದ್ಧತೆ. ಸಿಸಿಎಚ್ 57ನೇ ಕೋರ್ಟ್ಗೆ ಚಾರ್ಜ್ ಶೀಟ್ ಅನ್ನು ಸಲ್ಲಿಸ್ತಾರೆ ಪೊಲೀಸ್ನವರು. 1300ಕ್ಕೂ ಹೆಚ್ಚು ಪುಟಗಳ ಚಾರ್ಜ್ ಶೀಟ್ ಅನ್ನು ಸಲ್ಲಿಸ್ತಾರೆ ಪೊಲೀಸ್ನವರು ಅನ್ನುವಂಥ ಮಾಹಿತಿ ಇದೆ. ಕೊಲೆ ಪ್ರಕರಣದಲ್ಲಿ 20ಕ್ಕೂ ಹೆಚ್ಚುವರಿ ಸಾಕ್ಷಿಗಳ ಉಲ್ಲೇಖ. ನೋಡಿ, 231ಕ್ಕೂ ಹೆಚ್ಚು ಸಾಕ್ಷಿಗಳನ್ನು ಉಲ್ಲೇಖ ಮಾಡಿ 3991 ಪುಟಗಳ ಚಾರ್ಜ್ ಶೀಟನ್ನು ಈಗಾಗಲೇ ಸಲ್ಲಿಸಲಾಗಿದೆ. ಅಂದರೆ ಒಂದು ಪ್ರಕರಣ ಅಂದ ಸಂದರ್ಭದಲ್ಲಿ 90 ದಿವಸಗಳ ಒಳಗಾಗಿ ಚಾರ್ಜ್ ಶೀಟನ್ನು ಸಲ್ಲಿಕೆ ಮಾಡಬೇಕಾಗತ್ತೆ. ಸೊ ಕಡೆಯ 10 ದಿವಸಗಳು ಅಂದ ಸಂದರ್ಭದಲ್ಲಿ ಈ ಪ್ರಕರಣದಲ್ಲಿ 3991 ಪುಟಗಳ ಚಾರ್ಜ್ ಶೀಟನ್ನು ಈಗಾಗಲೇ ಸಲ್ಲಿಕೆ ಮಾಡಲಾಗಿತ್ತು. ಆದರೆ ಕೆಲವೊಂದು ಮೊಬೈಲ್ ರಿಟ್ರೀವ್ ಡಾಟಾಗಳು ಹಾಗೆ ಉಳ್ಕೊಂಡಿದ್ದರಿಂದಾಗಿ ಆ ಡಾಟಾದ ಇನ್ಪುಟ್ಸನ್ನು ಕೂಡ ಚಾರ್ಜ್ ಶೀಟ್ನಲ್ಲಿ ಉಲ್ಲೇಖ ಮಾಡಬೇಕಾಗಿತ್ತು. ಆದರೆ ಅದು ಸಾಧ್ಯವಾಗಿರಲಿಲ್ಲ. ಕಾರಣ FSLನಿಂದ ರಿಪೋರ್ಟ್ ಕೂಡ ತಡವಾಗಿತ್ತು. ಸೊ ಹಾಗಾಗಿ ಈಗ ಹೆಚ್ಚುವರಿ ಚಾರ್ಜ್ ಶೀಟ್ ಸಲ್ಲಿಕೆಗೆ ಸಿದ್ಧತೆಯನ್ನ ಮಾಡಿಕೊಳ್ಳಲಾಗ್ತಾ ಇದೆ. ಕೊಲೆ ನಡೆದಂತ ಜಾಗದಲ್ಲಿ ದರ್ಶನ್ ಇರೋ ಫೋಟೋ ಸಾಕ್ಷಿ. ನಟ ದರ್ಶನ್, ಪವಿತ್ರ ಗೌಡ ಮೊಬೈಲ್ ರಿಟ್ರೀವ್ ವರದಿಗಳು. ಪುನೀತ್ ಮೊಬೈಲ್ನಲ್ಲಿ ಡಿಲೀಟ್ ಆಗಿದ್ದಂಥ ಫೋಟೋಗಳನ್ನು ರಿಟ್ರೀವ್ ಮಾಡಲಾಗಿದೆ. FSL ವರದಿಗಳು ಚಾರ್ಜ್ ಶೀಟ್ನಲ್ಲಿ ಉಲ್ಲೇಖ ಮಾಡಿದ್ದಾರೆ ಪೊಲೀಸ್ನವರು. ಹೌದು, ನಾನಾಗಲೇ ಉಲ್ಲೇಖ ಮಾಡಿದ ಹಾಗೆ 90 ದಿವಸಗಳ ಅವಧಿಯಲ್ಲಿ ಚಾರ್ಜ್ ಶೀಟನ್ನು ಸಲ್ಲಿಕೆ ಮಾಡಬೇಕಾಗತ್ತೆ. ಕಡೆಯ 10 ದಿವಸಗಳು ಅಂದಾಗ 231ಕ್ಕೂ ಹೆಚ್ಚು ಸಾಕ್ಷಿಗಳು 3991 ಪುಟಗಳ ಚಾರ್ಜ್ ಶೀಟನ್ನು ಸಲ್ಲಿಕೆ ಮಾಡಲಾಗಿತ್ತು. ಯಾವುದು ಪೆಂಡಿಂಗು ಅಂತ ಹೇಳಿದ್ರೆ ಅದೇ ಮೊಬೈಲ್ ಡೇಟಾ ರಿಟ್ರೀವ್ ರಿಪೋರ್ಟ್ ಏನಿದೆ ಅದು ಬಹಳ ಮುಖ್ಯ ಆಗಿತ್ತು. ಆದರೆ ಅದು FSLನಿಂದ ತಡವಾದ ಹಿನ್ನೆಲೆಯಲ್ಲಿ ಆ ಸಾಕ್ಷಿಗಳನ್ನು, ಆ ವರದಿಯನ್ನು ಉಲ್ಲೇಖ ಮಾಡಬೇಕಾಗತ್ತೆ. ಇದೀಗ ನೋಡಿ, 1300ಕ್ಕೂ ಹೆಚ್ಚು ಪುಟಗಳ ಚಾರ್ಜ್ ಶೀಟ್ನಲ್ಲಿ ಆ ಮೊಬೈಲ್ ರಿಟ್ರೀವ್ ವರದಿ ಏನಿದೆ ಅದನ್ನು ಉಲ್ಲೇಖ ಮಾಡಿ ಸಲ್ಲಿಸೋದಕ್ಕೆ ಎಲ್ಲ ರೀತಿಯ ಸಿದ್ಧತೆಯನ್ನು ಮಾಡಿಕೊಳ್ಳಲಾಗ್ತಾ ಇದೆ. ಸದ್ಯ ವೈದ್ಯಕೀಯ ಬೇಲ್ ಅಥವಾ ಜಾಮೀನಿನಲ್ಲಿ ನಟ ದರ್ಶನ್ ಹೊರಗಿದ್ದಾರೆ. ಈ ನಡುವೆ ಈ ಚಾರ್ಜ್ ಶೀಟ್ ಸಲ್ಲಿಕೆ ಹೆಚ್ಚುವರಿ ಅನ್ನೋದೇನಿದೆ ಈ ಪ್ರಕರಣದಲ್ಲಿ ಎಷ್ಟು ಮಹತ್ವಪೂರ್ಣ ಅನ್ನೋದು ಬಹಳ ಮುಖ್ಯ. ನಟ ದರ್ಶನ್ಗೆ ಕಂಟಕವಾಗುತ್ತಾ ವೈದ್ಯಕೀಯ ವರದಿ. ಕೊಲೆ ಆರೋಪಿಗೆ ದರ್ಶನ್ಗೆ ಮೆಡಿಕಲ್ ರಿಪೋರ್ಟ್ನ ಟೆನ್ಷನ್ ಕೂಡ ಹೆಚ್ಚಾಗಿದೆ. ಇನ್ನಷ್ಟೇ ಶಸ್ತ್ರಚಿಕಿತ್ಸೆ ಆಗಬೇಕು ಅಂತ ವರದಿಯಲ್ಲಿ ಉಲ್ಲೇಖ ಮಾಡಲಾಗಿದೆ. ಕೋರ್ಟ್ ಅಂಗಳ ಸೇರಿದೆ ಮೆಡಿಕಲ್ ವರದಿ. ಹಾಗಾದರೆ ವರದಿಯಲ್ಲಿ ಏನಿದೆ? ಮಧ್ಯಂತರ ಜಾಮೀನು ರಿಲೀಫಾ ಅಥವಾ ಕಂಟಕನ ಅನ್ನೋದೇ ಸದ್ಯದ ಪ್ರಶ್ನೆ. ಸದ್ಯ ವೈದ್ಯಕೀಯ ವರದಿಯು ಸರ್ಕಾರದ ಸ್ಪೆಷಲ್ ಪಬ್ಲಿಕ್ ಪ್ರಾಸಿಕ್ಯೂಟರ್ಗೂ ಕೂಡ ಲಭ್ಯವಾಗಿದೆ. ನಾನಾಗಲೇ ಉಲ್ಲೇಖ ಮಾಡಿದ ಹಾಗೆ ಮಧ್ಯಂತರ ವೈದ್ಯಕೀಯ ಜಾಮೀನಲ್ಲಿ ನಟ ದರ್ಶನ್ ಇರುವಂಥದ್ದು. ಎಲ್ಲ ರೀತಿಯ ಪರೀಕ್ಷೆಗಳನ್ನು ಮಾಡಲಾಗಿದೆ. ಪರೀಕ್ಷೆಯಲ್ಲಿ ಶಸ್ತ್ರಚಿಕಿತ್ಸೆ ಅಗತ್ಯ ಅನ್ನುವಂಥ ಅಂಶವನ್ನು ಉಲ್ಲೇಖ ಮಾಡಲಾಗಿದೆ. ಆದರೆ ಶಸ್ತ್ರಚಿಕಿತ್ಸೆ ಇನ್ನೂ ಆಗಿಲ್ಲ. ಇದರ ನಡುವೆ ಮೆಡಿಕಲ್ ರಿಪೋರ್ಟ್ ಬಹಳ ಮುಖ್ಯ. ಅದು ಕೊಂಚ ಟೆನ್ಷನನ್ನು ನಟ ದರ್ಶನ್ಗೆ ಹೆಚ್ಚು ಮಾಡಿದೆ. ತುರ್ತು ಆಪರೇಷನ್ ಅಂತ ಹೇಳಿ ಮಧ್ಯಂತರ ಜಾಮೀನನ್ನು ನಟ ದರ್ಶನ್ ಪಡ್ಕೊಂಡಿತ್ತು. ಆದರೆ ಈಗ ದರ್ಶನ್ ಆಪರೇಷನ್ ಆಗದೇ ಇರೋದ್ರ ಬಗ್ಗೆ ತೀವ್ರ ಆಕ್ಷೇಪ ಇದೆ. ಅಫ್ಕೋರ್ಸ್ ಜಾಮೀನನ್ನು, ವೈದ್ಯಕೀಯ ಮಧ್ಯಂತರ ಜಾಮೀನನ್ನು ಪಡೆದುಕೊಳ್ಳುವ ಸಂದರ್ಭದಲ್ಲಿ ಉಲ್ಲೇಖ ಮಾಡಿದಂತಹ ವಿಚಾರ CV ನಾಗೇಶ್ವರು ಒಂದು ಪಕ್ಷ ನಿರ್ಲಕ್ಷ್ಯ ಮಾಡಿಬಿಟ್ರೆ ಪ್ಯಾರಲಿಸಿಸ್ ಆಗುವಂತಹ ಸಾಧ್ಯತೆ ಇದೆ. ಒಬ್ಬ ಆರೋಪಿ ಅಂದಾಗ ಆರೋಗ್ಯ ಆತನ ಹಕ್ಕು ಅಂತ ಹೇಳಿ ಪ್ರತಿಪಾದಿಸಿರ್ತಾರೆ ನಾಗೇಶ್ವರು. ಈ ನಡುವೆ ತುರ್ತು ಆಪರೇಷನ್ ಅಂತ ಹೇಳಿ ಮಧ್ಯಂತರ ಜಾಮೀನನ್ನು ಪಡೆದುಕೊಂಡ ನಟ ದರ್ಶನ್ಗೆ ಆಪರೇಷನ್ ಆಗಿದೆಯಾ? ಶಸ್ತ್ರಚಿಕಿತ್ಸೆ ಆಗಿದೆಯಾ? ಇಲ್ಲವೇ ಇಲ್ಲ. ಹೀಗಾಗಿ ಈ ವಿಚಾರವನ್ನು ಕೋರ್ಟ್ನಲ್ಲಿ ಪ್ರಸ್ತಾಪ ಮಾಡ್ತಾರೆ ಸ್ಪೆಷಲ್ ಪಬ್ಲಿಕ್ ಪ್ರಾಸಿಕ್ಯೂಟರ್. ಇದನ್ನೇನಾದರೂ ಕೋರ್ಟ್ ಪರಿಗಣಿಸಿದ್ರೆ ಮಧ್ಯಂತರ ಜಾಮೀನಿಗೆ ಕಂಟಕವಾಗುವಂಥ ಸಾಧ್ಯತೆ ಖಂಡಿತವಾಗ್ಲೂ ಇದ್ದೇ ಇರುತ್ತೆ. ಹೆಚ್ಚಿನ ಮಾಹಿತಿಯನ್ನು ನಮ್ಮ ಪ್ರತಿನಿಧಿ ವಿಶ್ವ ನೀಡ್ತಾರೆ. ವಿಶ್ವ, ಈಗಾಗಲೇ 3991 ಪುಟಗಳ ಚಾರ್ಜ್ ಶೀಟನ್ನು ಸಲ್ಲಿಕೆ ಮಾಡಲಾಗಿತ್ತು. ಈಗ 1300 ಏನಿದೆ ಅದು ಹೆಚ್ಚುವರಿನ, ಅಡಿಷ್ನಲ್ಲ, ಮತ್ತು ಅದರಲ್ಲಿ ಪ್ರಮುಖ ಯಾವೆಲ್ಲ ಅಂಶಗಳನ್ನು ಉಲ್ಲೇಖ ಮಾಡ್ತಾರೆ? ಮೊದಲೇದಾಗಿ ಈಗಾಗಲೇ ಮೊದಲನೇ ಒಂದು ಚಾರ್ಜ್ ಶೀಟ್ ಅನ್ನ 57ನೇ CCH ಕೋರ್ಟ್ಗೆ ಚಾರ್ಜ್ ಶೀಟ್ ಸಲ್ಲಿಕೆ ಆಗಿತ್ತು. ಅದು 2900 ಹೆಚ್ಚು ಪುಟಗಳಿಗೂ ಹೆಚ್ಚಿನ ಒಂದು ಚಾರ್ಜ್ ಶೀಟ್ ಅನ್ನು ಸಲ್ಲಿಕೆ ಮಾಡಲಾಗಿತ್ತು. ಈಗ ಸದ್ಯಕ್ಕೆ ಮತ್ತೆ ಅಡಿಷನಲ್ ಆಗಿ ಹೆಚ್ಚುವರಿಯಾಗಿ 1300ಕ್ಕೂ ಹೆಚ್ಚು ಪುಟಗಳ ಚಾರ್ಜ್ ಶೀಟ್ ಸಲ್ಲಿಕೆ ಮಾಡೋದಕ್ಕೆ ಈಗ ಪೊಲೀಸರು ಸಿದ್ಧತೆಯನ್ನ ನಡೆಸಿಕೊಂಡಿರುವಂತದ್ದು. ಇದರಲ್ಲಿ ಪ್ರಮುಖವಾಗಿ
ಮೊದಲಿಂದಾನೂ ಕೂಡ ಹೇಳ್ಕೊಂಡು ಬಂದಿದ್ರು ಹಿರಿಯ ಅಧಿಕಾರಿಗಳು. ಏನಾದ್ರೂ ಹೆಚ್ಚುವರಿಯಾಗಿ ಆರೋಪಿಗಳ ವಿರುದ್ಧವಾಗಿ ಸಾಕ್ಷಿ ಸಿಕ್ಕಂತಹ ಸಂದರ್ಭದಲ್ಲಿ ಅವುಗಳನ್ನ ಇಲ್ಲಿ ಆಡ್ ಆನ್ ಮಾಡಲಾಗುತ್ತೆ ಅಂತ. ಅದರಲ್ಲಿ ಪ್ರಮುಖವಾಗಿ ರೇಣುಕಾಸ್ವಾಮಿ ಕೈ ಮುಗಿಯುವಂತಹ ಫೋಟೋಗಳಾಗಿರಬಹುದು ಮತ್ತು ರೇಣುಕಾಸ್ವಾಮಿ ನೆಲದ ಮೇಲೆ ಬಿದ್ದಂತಹ ಫೋಟೋಗಳಾಗಿರ್ಬಹುದು, ಇವೆಲ್ಲವೂ ಕೂಡ ಪ್ರಮುಖವಾಗಿ ಈಗ FSL ರಿಪೋರ್ಟ್ ವರದಿಯು ಕೂಡ ಬಂದಿರುವಂತದ್ದು. ಈ ಮೊದಲು ಆ ಒಂದು ಫೋಟೋಗಳನ್ನ ರಿಟ್ರೀವ್ ಮಾಡಿದಂತಹ ಸಂದರ್ಭದಲ್ಲಿ ಸಾಕಷ್ಟು ಆರೋಪಗಳು ಕೂಡ ಕೇಳಿ ಬಂದಿದ್ವು. ಇದು AI ತಂತ್ರಜ್ಞಾನದ ಮುಖಾಂತರವಾಗಿ ಇದನ್ನ ಫೋಟೋಗಳನ್ನ ಕ್ರಿಯೇಟ್ ಮಾಡಲಾಗಿದೆ ಅನ್ನೋ ಒಂದು ಗಂಭೀರ ಆರೋಪ ಕೂಡ ಇತ್ತು. ಹೀಗಾಗಿನೇ ಇವುಗಳ ಅಸಲಿಯತೆಯನ್ನ ತಿಳಿದುಕೊಳ್ಬೇಕು ಮತ್ತು ಯಾರಿಗೂ ಡೌಟ್ ಬರಬಾರ್ದು ಅನ್ನೋ ಒಂದು ಹಿನ್ನೆಲೆಗೆ ಕಂಪ್ಲೀಟ್ ಆಗಿ FSL ಗೆ ಕಳಿಸುವಂತ ಕೆಲಸ ಆಗಿತ್ತು. ಸದ್ಯಕ್ಕೆ ಆ ಫೋಟೋಗಳು ವರದಿ ಕೂಡ ಈಗ ಬಂದಿದೆ ಅನ್ನೋ ಒಂದು ಹೇಳಲಾಗ್ತಾ ಇದೆ. ಇನ್ನು ದರ್ಶನ್ ಮತ್ತು ಪವಿತ್ರ ಗೌಡ ಮೊಬೈಲ್ ರಿಟ್ರೀವ್ ಆಗಿರ್ಲಿಲ್ಲ, ಅವರ ಮೊಬೈಲ್ ರಿಟ್ರೀವ್ ಕೂಡ ಆಗಿರುವಂತದ್ದು. ಅದರಲ್ಲಿ ದರ್ಶನ್ ಯಾರ ಜೊತೆ ಸಂಪರ್ಕದಲ್ಲಿದ್ರು, ಪವಿತ್ರ ಗೌಡ ಯಾರ ಜೊತೆ ಸಂಪರ್ಕದಲ್ಲಿದ್ರು ಮತ್ತು ಯಾರ್ಯಾರ ಜೊತೆ ಮಾತನಾಡಿದ್ರು ಮತ್ತು ಕೊಲೆಗೆ ಏನೆಲ್ಲ ಸಂಭಾಷಣೆಗಳು ನಡೆದಿದ್ವು ಅನ್ನೋ ಒಂದು ಹಿನ್ನೆಲೆಯಲ್ಲಿ ಕೆಲವೊಂದು ಸಾಕ್ಷ್ಯಾಧಾರಗಳನ್ನು ಕೂಡ ಕಂಡುಕೊಂಡಿರುವಂತದ್ದು. ಇನ್ನು ಪ್ರಮುಖವಾಗಿ ಕೊಲೆ ನಡೆದ ಜಾಗದಲ್ಲಿ ನಟ ದರ್ಶನ್ ಇದ್ರು ಅನ್ನೋದಕ್ಕೆ ಈಗ ಪೂರಕ ಸಾಕ್ಷಿಗಳು ಕೂಡ ಸಿಕ್ಕಿರುವಂತದ್ದು. ಆರೋಪಿ ಪುನೀತ್ ಏನಿದ್ದಾನೆ ಪ್ರತ್ಯಕ್ಷದರ್ಶಿ, ಆತನ ಮೊಬೈಲ್ ನಲ್ಲಿಯೇ 2 ಫೋಟೋಗಳು ಈಗ ರಿಟ್ರೀವ್ ಆಗಿರುವಂತದ್ದು. ಅಂದ್ರೆ ರೇಣುಕಾಸ್ವಾಮಿಗೆ ಹಲ್ಲೆ ಮಾಡುವಂತಹ ಸಂದರ್ಭದಲ್ಲಿ ದರ್ಶನ್ ಸ್ಪಾಟ್ ನಲ್ಲಿ ಇದ್ರು ಅನ್ನೋದಕ್ಕೆ ಒಂದು ಸಾಕ್ಷಿ ಮತ್ತು ಅವರು ಯಾವ ಬಣ್ಣದ ಉಡುಪನ್ನ ಧರಿಸಿದ್ರು ಅನ್ನೋ ಒಂದು ಫೋಟೋ ಕೂಡ ಈಗ ಲಭ್ಯ ಆಗಿರುವಂತದ್ದು. ಹೀಗಾಗಿ ಎಲ್ಲಾ ಅಂಶಗಳನ್ನು ಕೂಡ ಅಡಕ ಮಾಡಿ ಈಗ ಅಡಿಷನಲ್ ಆಗಿ ಚಾರ್ಜ್ ಶೀಟ್ ಅನ್ನ ಸಲ್ಲಿಕೆ ಮಾಡಿರುವಂತದ್ದು. ಇನ್ನು ದರ್ಶನ್ಗೆ ಇದುವರೆಗೂ ಕೂಡ ಟ್ರೀಟ್ಮೆಂಟ್ ಕೊಟ್ಟಂತಹ ವೈದ್ಯರಿಂದಲೂ ಕೂಡ ಕೆಲವೊಂದು ಮಾಹಿತಿಗಳು ಕೊಡ್ಬೇಕಾಗತ್ತೆ. ಅದರಲ್ಲೂ ಕೂಡ ಕೊಲೆ ಆರೋಪಿಗೆ ಮೆಡಿಕಲ್ ರಿಪೋರ್ಟ್ ಈಗ ಟೆನ್ಷನ್ ಕಾಡ್ತಾ ಇರುವಂತದ್ದು. ಪ್ರಮುಖವಾಗಿ ಈಗಾಗಲೇ ಸುಪ್ರೀಂ ಕೋರ್ಟ್ಗೆ ಮೇಲ್ಮನವಿ ಸಲ್ಲಿಕೆಯನ್ನ ಮಾಡೋದಕ್ಕೆ ಪೊಲೀಸರು ಕೂಡ ಸಿದ್ಧತೆಯನ್ನ ನಡೆಸಿರುವಂತದ್ದು. ಗೃಹ ಇಲಾಖೆಯಿಂದಲೂ ಕೂಡ ಸಾಕಷ್ಟು ಒಂದು ಅಂಶಗಳು ಅಂತಂದ್ರೆ ಈಗಾಗಲೇ ಪರ್ಮಿಷನ್ ಕೂಡ ಸಿಕ್ಕಿರುವಂತದ್ದು. ಈ ಹಿನ್ನೆಲೆಯಲ್ಲಿಗೆ ಪ್ರಮುಖವಾಗಿ ಈಗಾಗಲೇ ಸುಪ್ರೀಂ ಕೋರ್ಟ್ಗೆ ಮೇಲ್ಮನವಿ ಅರ್ಜಿಯನ್ನು ಸಲ್ಲಿಸೋದಕ್ಕೆ ಅಧಿಕಾರಿಗಳು ಮುಂದಾಗಿದ್ದಾರೆ. ಇದರಲ್ಲಿ ಅನೇಕ ಅಂಶಗಳು ಅಂತಂದ್ರೆ ದರ್ಶನ್ಗೆ ಸರ್ಜರಿ ಮಾಡದೇ ಇರೋದಾಗಿರ್ಬಹುದು. ಯಾಕಂತಂದ್ರೆ ಮೆಡಿಕಲ್ ಆಧಾರದ ಮೇಲೆನೆ ನಟ ದರ್ಶನ್ಗೆ ಮಧ್ಯಂತರ ಜಾಮೀನನ್ನ ಕೊಡಲಾಗಿತ್ತು. ಆದ್ರೆ ಇದುವರೆಗೂ ಕೂಡ ನಟ ದರ್ಶನ್ಗೆ ಸರ್ಜರಿ ಆಗಿಲ್ಲ ಮತ್ತು ಅವರಿಗೆ ಫಿಸಿಯೋಥೆರಪಿಯನ್ನ ಮಾತ್ರ ಮಾಡಲಾಗ್ತಾ ಇದೆ. ಮತ್ತು ವಕೀಲ CV ನಾಗೇಶ್ ಅವರು ಬಲವಾದ ವಾದವನ್ನ ಮಂಡಿಸಿದ್ರು. ಸರ್ಜರಿ ಮಾಡದೆ ಹೋದ್ರೆ ನಟ ದರ್ಶನ್ಗೆ ಸ್ಟ್ರೋಕ್ ಆಗುವಂತಹ ಸಾಧ್ಯತೆ ಇದೆ ಅನ್ನೋ ಒಂದು ಹಿನ್ನೆಲೆಯಲ್ಲೂ ಕೂಡ ಕೆಲವೊಂದು ಮಾಹಿತಿಗಳನ್ನು ಕೊಟ್ಟು ಅದರ ಆಧಾರದ ಮೇಲೆ ಈಗ ಬೇಲನ್ನ ಪಡ್ಕೊಂಡಿರುವಂತದ್ದು, ಮಧ್ಯಂತರ ಬೇಲನ್ನ. ಆದ್ರೆ ಇದುವರೆಗೂ ಕೂಡ ಅವರಿಗೆ ಸರ್ಜರಿ ಆಗದೆ ಇರೋದು ದೊಡ್ಡ ಮಟ್ಟದ ಚರ್ಚೆಗೂ ಕೂಡ ಕಾರಣವಾಗಿರುವಂತದ್ದು. ಹೀಗಾಗಿ ಈ ಎಲ್ಲಾ ಮಾಹಿತಿಗಳನ್ನ ಅವಲೋಕಿಸಿಕೊಂಡು ಈ ಎಲ್ಲಾ ಮಾಹಿತಿಗಳನ್ನ ಇಟ್ಕೊಂಡು ಈಗ ಮಧ್ಯಂತರ ಜಾಮೀನನ್ನ ವಜಾ ಮಾಡಬೇಕು ಅನ್ನೋ ಒಂದು ಹಿನ್ನೆಲೆಯಲ್ಲಿ ಮೇಲ್ಮನವಿಯನ್ನು ಸಲ್ಲಿಕೆ ಮಾಡೋದಕ್ಕೆ ಅಧಿಕಾರಿಗಳು ಸಿದ್ಧತೆಯನ್ನ ನಡೆಸಿಕೊಂಡಿದ್ದಾರೆ. ಇದೊಂದು ಭಾಗ. ಇನ್ನು ಆಪರೇಷನ್ ಮಾಡಿಸದೇ ಇರೋದಕ್ಕೆ ಕಾರಣ ಏನು, ಕೋರ್ಟ್ಗೆ ಸಲ್ಲಿಕೆಯಾದಂತಹ ವೈದ್ಯಕೀಯ ವರದಿಯಲ್ಲಿ ಇರೋದೇನೋ ಅನ್ನೋ ಒಂದು ಅಂಶಗಳನ್ನು ಕೂಡ ಗಮನಿಸಬೇಕಾಗತ್ತೆ. ಇನ್ನು ಮಾನಸಿಕವಾಗಿ ದರ್ಶನ್ ಸಿದ್ಧ ಆಗಿಲ್ಲ ಅನ್ನೋ ಒಂದು ಸೂಚನೆಯನ್ನ ವರದಿ ನೀಡಿರುವಂತದ್ದು. ಹಾಗಾದ್ರೆ ಹೈಕೋರ್ಟ್ಗೆ ವರದಿಯಲ್ಲಿರುವಂತಹ ಪ್ರಮುಖ ಅಂಶಗಳು ಅಂತಂದ್ರೆ ಆಪರೇಷನ್ ಮಾಡಬೇಕು ಅಂದ್ರೆ ಮನುಷ್ಯನ ರಕ್ತದೊತ್ತಡ, ಇಲ್ಲಿ BP ಮತ್ತು ಏನು ರಕ್ತದೊತ್ತಡ ಏನಿದೆ, BP ಅನ್ನೋದು ತುಂಬಾ ಇಂಪಾರ್ಟೆಂಟ್ ಆಗಿದೆ. ಸರ್ಜರಿ ಮಾಡುವಂತಹ ಸಂದರ್ಭದಲ್ಲಿ ರಕ್ತದೊತ್ತಡ ಹೆಚ್ಚು ಕಮ್ಮಿ ಆಯ್ತು ಅಂತಂದ್ರೆ ಅಲ್ಲಿ ಪೇಷಂಟ್ಗೂ ಕೂಡ ಸಾಕಷ್ಟು ತೊಂದರೆಗಳಾಗುತ್ತೆ. ಈ ಹಿನ್ನೆಲೆಯಲ್ಲಿ ದರ್ಶನ್ ಮಾನಸಿಕವಾಗಿ ಕೂಡ ಸಿದ್ಧರಾಗಬೇಕು. ಫಿಸಿಯೋಥೆರಪಿ ಮತ್ತು ಔಷಧಿಗಳಿಂದ ಸಮಸ್ಯೆ ನಿಯಂತ್ರಣದಲ್ಲಿ ಇಡುವ ಪ್ರಯತ್ನ ಮಾಡಲಾಗ್ತಾ ಇದೆ ಅನ್ನೋದು ವರದಿಯನ್ನು ಕೂಡ ಕೊಟ್ಟಿರುವಂತದ್ದು. ಒಟ್ಟಾರೆಯಾಗಿ ಒಂದು ಕಡೆ ದರ್ಶನ್ಗೆ ಸರ್ಜರಿ ಮಾಡೋದು ಡಿಲೇ ಆಗ್ತಾ ಇದೆ, ಮತ್ತೊಂದು ಕಡೆ SPB ಅವರು ಕೂಡ ಸುಪ್ರೀಂ ಕೋರ್ಟ್ಗೆ ಮೇಲ್ಮನವಿಯನ್ನು ಸಲ್ಲಿಕೆ ಮಾಡೋದಕ್ಕೂ ಸಿದ್ಧತೆಯನ್ನ ನಡೆಸ್ತಾ ಇದ್ದಾರೆ. ಇನ್ನೊಂದು ಭಾಗದಲ್ಲಿ ನಟ ದರ್ಶನ್ ಏನಾದ್ರೂ ನಿನ್ನೆವರೆಗೂ ಕೂಡ ಆಗ್ತಾ ಇದ್ದಂತಹ ಚರ್ಚೆ ಅಂತಂದ್ರೆ ಮೆಡಿಕಲ್ ವರದಿಯೇ ಸುಳ್ಳ ಅನ್ನೋ ಒಂದು ಹಿನ್ನೆಲೆಯಲ್ಲೂ ಕೂಡ ಸಾಮಾಜಿಕ ಜಾಲತಾಣದಲ್ಲಿ ಚರ್ಚೆ ಆಗ್ತಾ ಇತ್ತು. ಈಗ ಸದ್ಯಕ್ಕಂತೂ ನಟ ದರ್ಶನ್ಗೆ ರಿಲೀಫ್ ಸಿಕ್ಕಿದೆ. ಆದ್ರೆ ರಿಟ್ರೀವ್ ಆಗಿರುವಂತಹ ಫೋಟೋಗಳಾಗಿರ್ಬೋದು, ಸಾಕ್ಷ್ಯಾಧಾರಗಳಾಗಿರ್ಬೋದು, ಅಡಿಷನಲ್ ಆಗಿ ಸಲ್ಲಿಕೆ ಆಗ್ಲಿರುವಂತಹ ಈ ಒಂದು ಚಾರ್ಜ್ ಶೀಟ್ ಏನಿದೆ ಅದು ದರ್ಶನ್ ಆದಿಯಾಗಿ ಇತರೆ ಆರೋಪಿಗಳಿಗೂ ಕೂಡ ಸಾಕಷ್ಟು ಮುಳುವಾಗುವಂತಹ ಸಾಧ್ಯತೆ ಕೂಡ ಇರುವಂತದ್ದು. ದಿವ್ಯಾ, ವಿಶ್ವ, ಈಗ ಆಪರೇಷನ್ಗೆ ಬ್ಲಡ್ ಪ್ರೆಷರ್ ಬ್ಯಾಲೆನ್ಸಲ್ಲಿ ಇರಬೇಕು ಅನ್ನೋದು ನಿಜವೇ, ಆದರೆ ಈ ಕಾರಣವನ್ನು ಕೋರ್ಟ್ ಹೇಗೆ ಪರಿಗಣಿಸಬಹುದು ಅಂತ. ಬಟ್ ಇದರ ನಡುವೆ ಫಿಸಿಯೋಥೆರಪಿ ಇರ್ಬೋದು ಅಥವಾ ಮೆಡಿಸಿನ್ ಮೂಲಕವೇ ಬೆನ್ನು ನೋವು ಅಥವಾ ಉಳಿದೆಲ್ಲ ಸಮಸ್ಯೆಗಳನ್ನು ನಿಯಂತ್ರಣದಲ್ಲಿ ಇಡಬಹುದು ಅನ್ನೋದಾದರೆ ಕೊಟ್ಟಂಥ ಜಾಮೀನಿನ ಬಗ್ಗೆ ಒಂದಷ್ಟು ಅನುಮಾನ ಸೃಷ್ಟಿಯಾಗುತ್ತಲ್ವ ಅಂತ. ದಿವ್ಯಾ, ಖಂಡಿತವಾಗ್ಲು ನಾನು ಅದೇ ವಿಚಾರವನ್ನ ಅವಾಗಲೇ ಪ್ರಸ್ತಾಪ ಮಾಡಿದೆ. ಏನು ಅಂತಂದ್ರೆ ಯಾವುದೇ ಒಬ್ಬ ಆರೋಪಿಯನ್ನ ಮೆಡಿಕಲ್ ಟರ್ಮ್ ನಲ್ಲಿ ಅಂತಂದ್ರೆ ಕೆಲವೊಂದು ಸಂದರ್ಭಗಳಲ್ಲಿ ನಾವು ನೋಡ್ತಾ ಇರ್ತೀವಿ, ಆರೋಪಿಗಳು ಇನ್ನೇನು ಅರೆಸ್ಟ್ ಆಗ್ತಾರೆ ಮತ್ತು ನ್ಯಾಯಾಂಗ ಬಂಧನಕ್ಕೆ ಹೋಗ್ತಾರೆ ಅನ್ನುವಂತಹ ಸಂದರ್ಭದಲ್ಲಿಯೇ ಅವರಿಗೆ ಎದೆನೋ ಕಾಣಿಸ್ಕೊಳ್ಳೋದಾಗಿರ್ಬೋದು, ಆರೋಗ್ಯ ಸಮಸ್ಯೆ ಆಗಿರ್ಬೋದು, ವಿಪರೀತ ರಕ್ತದೊತ್ತಡ ಆಗಿರ್ಬೋದು, BP ಶುಗರ್ ವೇರಿಯೇಷನ್ ಆಗಿರ್ಬೋದು, ಎಲ್ಲವೂ ಕೂಡ ಆಗುತ್ತೆ. ಅದಾದ್ಮೇಲೆ ಅವರನ್ನ
ಮೆಡಿಕಲ್ ಟ್ರೀಟ್ಮೆಂಟ್ಗೂ ಕೂಡ ಆಸ್ಪತ್ರೆಗೆ ದಾಖಲು ಮಾಡಲಾಗುತ್ತೆ. ಈಗ ನಟ ದರ್ಶನ್ ಇದುವರೆಗೂ ಕೂಡ ಕಂಪ್ಲೀಟ್ ಆಗಿ ಅವರು ಹುಷಾರ ಅಂತಂದ್ರೆ ಬಳ್ಳಾರಿ ಜೈಲಿನಲ್ಲಿ ಇದ್ದಂತಹ ಕೆಲವೊಂದು ಫೋಟೋಸ್ಗಳನ್ನು ಕೂಡ ನಾವು ನೋಡಿದೀವಿ. ಕೇವಲ ಒಂದು ಬ್ಯಾಗ್ ಅನ್ನ ಮೇಲೆ ಎತ್ಕೊಳ್ಳೋಕೆ ದರ್ಶನ್ ಹರಸಾಹಸ ಪಡ್ತಾ ಇದ್ರು ಮತ್ತು ವೈದ್ಯರೇ ಸ್ವತಃ ಬೆಂಗಳೂರಿಗೆ ಕರ್ಕೊಂಡು ಬಂದಂತಹ ಸಂದರ್ಭದಲ್ಲಿ ಅವರ ಕಾಲು ಸ್ವಾಧೀನವನ್ನ ಸ್ವಲ್ಪ ಕಳ್ಕೊಂಡಿದೆ, ಸ್ಪರ್ಶಜ್ಞಾನವನ್ನ ಕಳ್ಕೊಂಡಿದೆ ಅನ್ನೋ ಒಂದು ಹಿನ್ನೆಲೆಯಲ್ಲೂ ಕೂಡ ಹೇಳಿಕೆಯನ್ನ ಕೊಟ್ಟಿದ್ರು. ಅದಾದ್ಮೇಲೆ ಅವರು ಸರ್ಜರಿಗೆ ಒಪ್ಪಿದ್ದಾರೆ ಅನ್ನೋ ಒಂದು ಮಾಹಿತಿ ಕೂಡ ಸಿಕ್ಕಿತ್ತು. ಇದು ಫಿಸಿಯೋಥೆರಪಿ ಮುಖಾಂತರವಾಗಿ ಸರಿ ಆಗೋದಿಲ್ಲ, ಸರ್ಜರಿಯನ್ನ ಮಾಡ್ಲೇಬೇಕು ಅನ್ನೋ ಒಂದು ಹಿನ್ನೆಲೆಯಲ್ಲಿ ಮಾಹಿತಿಯನ್ನ ಕೊಟ್ಟಿದ್ದಾರೆ ಅಂತ. ಆದ್ರೆ ಇಲ್ಲಿ ಗಮನಿಸಬೇಕಾದ ಸಂಗತಿ ಅಂತಂದ್ರೆ ಇಷ್ಟು ದಿವಸವಾದ್ರೂ ಕೂಡ ಯಾಕೆ ಸರ್ಜರಿ ಮಾಡಿಲ್ಲ ಅನ್ನೋ ಒಂದು ಸಾಕಷ್ಟು ಅನುಮಾನಗಳು ಕೂಡ ವ್ಯಕ್ತ ಆಗುತ್ತೆ. ಆದ್ರೆ ಯಾವುದೇ ಒಂದು ಕೋರ್ಟ್ ಆಗಿರ್ಬೋದು ವೈದ್ಯರು ಕೊಟ್ಟಂತಹ ವರದಿಯನ್ನ ಫೈನಲ್ ಮಾಡುವಂತಹ ಸಾಧ್ಯತೆ ಇರುತ್ತೆ. ಅಂದ್ರೆ SPP ಅವರು ಏನಾದ್ರೂ ವಾದವನ್ನ ಮಂಡಿಸಬಹುದು, ಆದ್ರೆ ಮೆಡಿಕಲ್ ಟರ್ಮ್ ನಲ್ಲಿ ಅವರಿಗೆ ಇರುವಂತಹ ಜ್ಞಾನದ ಮುಖಾಂತರವಾಗಿ ಅವರು ಎಲ್ಲಾ ಮೆಡಿಕಲ್ ಟೆಸ್ಟ್ ನಲ್ಲಿ ಒಂದು CT ಸ್ಕ್ಯಾನ್ ಆಗಿರ್ಬಹುದು, MRI ಸ್ಕ್ಯಾನ್ ಆಗಿರ್ಬಹುದು ಎಲ್ಲವನ್ನೂ ಕೂಡ ಮಾಡಿ ಅದಾದ್ಮೇಲೆ ರಕ್ತದೊತ್ತಡ ಆಗಿರ್ಬಹುದು ಕೆಲವೊಂದು ಮೆಡಿಕಲ್ ಆಯಾಮದಲ್ಲಿ ಏನೆಲ್ಲ ಟೆಸ್ಟ್ ಗಳನ್ನ ಮಾಡಿರ್ತಾರೆ ಅವೆಲ್ಲದಕ್ಕೂ ಕೂಡ ಪೂರಕ ಒಂದು ದಾಖಲೆಗಳನ್ನ ನೀಡಿದಂತಹ ಸಂದರ್ಭದಲ್ಲಿ ಕೋರ್ಟ್ ಇದಕ್ಕೆ ಮನ್ನಣೆ ಹಾಕುವಂತಹ ಕೆಲಸ ಕೂಡ ಮಾಡುತ್ತೆ. ಆದ್ರೆ ಇಲ್ಲಿ ಗಮನಿಸಬೇಕಾದ ಸಂಗತಿ ಸೋಷಿಯಲ್ ಮೀಡಿಯಾದಲ್ಲಿ ಏನಾದ್ರೂ ಚರ್ಚೆಗಳಾಗಬಹುದು, ಆದ್ರೆ ಕೋರ್ಟ್ ಯಾವತ್ತೂ ಸಾಕ್ಷ್ಯಗಳನ್ನ ಮತ್ತು ದಾಖಲೆಗಳನ್ನ ನೋಡಿನೇ ಇಲ್ಲಿ ಬೇಲನ್ನ ಎಕ್ಸ್ಟೆಂಡ್ ಮಾಡೋದಾಗಿರ್ಬೋದು ಅಥವಾ ಮಧ್ಯಂತರ ಜಾಮೀನನ್ನ ಕೊಡೋದಾಗಿರ್ಬೋದು ಇದೆಲ್ಲವನ್ನು ಕೂಡ ಮಾಡುತ್ತೆ. ಈಗ ಸದ್ಯಕ್ಕಂತೂ ಆ ವೈದ್ಯರು ಕೊಟ್ಟಂತಹ ಈ ಒಂದು ವರದಿ ಏನಿದೆ ಅದನ್ನೇ ಅನುಮಾನದಿಂದ ನೋಡುವಂತಹ ಸಾಧ್ಯತೆ ಕೂಡ ಇರುತ್ತೆ ಬೇರೆ ಕಡೆ. ಆದ್ರೆ ಕೋರ್ಟ್ ನಲ್ಲಿ ಇಲ್ಲಿ ಪ್ರಮುಖವಾಗಿ ದಾಖಲೆಗಳು ಮತ್ತು ಸಾಕ್ಷಿಗಳು ಇಂಪಾರ್ಟೆಂಟ್ ಆಗುತ್ತೆ, ಅವುಗಳನ್ನ ಪರಿಗಣನೆಗೆ ತೆಗೆದುಕೊಂಡು ಕೋರ್ಟ್ ನಿರ್ಧಾರಕ್ಕೆ ಬರುತ್ತೆ. ಹೀಗಾಗಿ ಮುಂದಿನ ದಿನಮಾನಗಳಲ್ಲಿ ಕೋರ್ಟ್ ನಲ್ಲಿ ಯಾವ ನಿರ್ಧಾರಕ್ಕೆ ಕೋರ್ಟ್ ಬರುತ್ತೆ ಮತ್ತು ವಾದ ಮತ್ತು ಪ್ರತಿವಾದವನ್ನ ಆಲಿಸಿದ ನಂತರ ಒಂದು ನಿರ್ಧಾರಕ್ಕೆ ಕೋರ್ಟ್ ಬರುವಂತದ್ದು. ಈಗ ಸದ್ಯಕ್ಕಂತೂ ನಟ ದರ್ಶನ್ಗೆ ರಿಲೀಫ್ ಸಿಕ್ಕಿದೆ, ಆದ್ರೆ ಚಾರ್ಜ್ ಶೀಟ್ ನ ಒಂದು ಫೋಟೋಗಳೇನೇನಿದೆ ಈಗ ರಿಟ್ರೀವ್ ಆಗಿರುವಂತಹ ಫೋಟೋಗಳು ಅದು ಸ್ವಲ್ಪ ಈಗ ನಟ ದರ್ಶನ್ ಮತ್ತು ಇತರೆ ಆರೋಪಿಗಳಿಗೆ ಟೆನ್ಷನ್ ಕೊಟ್ಟಿರುವಂತ ಸುಳ್ಳಲ್ಲ. ಥ್ಯಾಂಕ್ ಯು ನಿಮ್ಮೆಲ್ಲ ಮಾಹಿತಿಗಾಗಿ ವಿಶ್ವ.